ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಸೂಪರ್ ಟೇಸ್ಟಿಯಾದಂತಹ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾವೆಲ್ಲ ಟಿಫನ್ಗಳಿಗೂ ಬಳಸಬಹುದಾದಂಥ ಚಟ್ನಿ, ಇಡ್ಲಿ ಜೊತೆ ದೋಸೆ ಜೊತೆ ಮಾಡುವಂತಹ ಕೊಬ್ಬರಿ ಮತ್ತು ಶೇಂಗಾ ಬೀಜ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಚಟ್ನಿನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಥರ ಇಡ್ಲಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಾವು ಇದೇ ಥರನೇ ಇಷ್ಟಪಡೋದು. ನೋಡಿರಿ, ತುಂಬ ಗಟ್ಟಿಯಾಗಿ ಚಟ್ನಿ ಇಡ್ಲಿ ಜೊತೆ ತಿನ್ನೋಕ್ಕಾಗಲ್ಲ. ಈ ಥರ ನೀರು ಚಟ್ನಿನ ಮಾಡಿಕೊಂಡು ಈ ಥರ ಫುಲ್ ಸುರ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿನಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ. ಹಾಗಾದರೆ ವಿಡಿಯೋ ಪೂರ್ತಿ ನೋಡಿ. ಚಟ್ನಿ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆವಾಗ ಮೊದಲು ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿರಿ, ಫಸ್ಟು ನಾನು ಕಡಾಯಿ ಬಿಸಿ ಮಾಡಿಬಿಟ್ಟು ಶೇಂಗಾ ಬೀಜನ ಹುರಿತಾ ಇದ್ದೀನಿ. ಫಸ್ಟು ಚಟ್ನಿಗೆ ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಹಸಿಯಾಗಿ ಹುರಿಯೋಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿರಿ. ಆವಾಗ ಚಟ್ನಿ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಒಂದೇ ಸರಿ ಹೈ ಫ್ಲೇಮ್ ಇಟ್ಟು ಹುರಿಯೋಕ್ಕೆ ಹೋಗ್ಬೇಡ್ರಿ. ಮೇಲಿಂದ ಎಲ್ಲ ಹೊತ್ತು ಬಿಡುತ್ತೆ, ಆವಾಗ ಚಟ್ನಿ ಕಪ್ಪಾಗುತ್ತೆ. ಇವಾಗ ನೋಡಿರಿ, ಈ ಥರ ಮಿಕ್ಸ್ ಮಾಡ್ತಾ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿರಿ. ಈಗ ಹುರಿದಿದೆ, ಅದನ್ನು ತೆಗೆದು ತಣ್ಣಗಾಕಿಡೋಣ. ಈಗ ಅದೇ ಕಡಾಯಿಗೆ ಒಂದು 5-6 ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ನಾನು ಹುರಿತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೋದು. ಖಾರ ಮೆಣಸಿನ್ಕಾಯಿ ಇದ್ದರೆ ಕಡಿಮೆ ಹಾಕ್ಕೊಳ್ರಿ, ಸಪ್ಪ ಮೆಣಸಿನ್ಕಾಯಿ ಇದ್ದರೆ ಜಾಸ್ತಿ ಹಾಕ್ಕೊಳ್ರಿ. ಇಲ್ಲಿ 7-8 ಮೆಣಸಿನ್ಕಾಯನ್ನು ನಾನು ಹಾಕ್ತಾಯಿದ್ದೀನಿ, ಖಾರ ಜಾಸ್ತಿ ಇಲ್ಲ ಅಂಥೇಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಮೆಣಸಿನ್ಕಾಯನ್ನು ಸಹಿತ. ಈಗ ಇದು ಹುರಿದಿದೆ, ಇದನ್ನು ಎಲ್ಲ ಸೇರಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡೋಣ. ಇಲ್ಲಿ ಚಟ್ನಿಗೆ ನೋಡಿರಿ, ನಾನು 1 ಕಪ್ಪಷ್ಟು ತೆಂಗಿನಕಾಯಿ ಚೂರು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹುರಿದಿದ್ಮೇಲೆ ಅದನ್ನು ಸಿಪ್ಪೆ ತೆಗೆದು ತೊಗೊಂಬಂದಿದ್ದೀನಿ. ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಂಥ ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಪುಟಾಣಿನ ಹಾಕ್ತಾಯಿದ್ದೀನಿ. ನೋಡಿರಿ, ನಾನು ಪುಟಾಣಿನೂ ಸಹಿತ ಹಾಕ್ರಿ, ಅಂದರೆ ಚಟ್ನಿಗೆ ಒಳ್ಳೆಯ ಒಂದು ತಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲದನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಅಂದರೆ ಹಸಿ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶೇಂಗಾ ಬೀಜ ಎಲ್ಲದನ್ನು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಕೊಳ್ರಿ. ನೈಸಾಗಿದ್ದರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇಲ್ಲಿ ಕಡಾಯಿ ಬಿಸಿ ಮಾಡಿಕೊಳ್ರಿ. ಅದೇ ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆಗಲಿ. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ರಿ. ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟು. ನೋಡಿರಿ, ಆಮೇಲೆ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ. ನೋಡಿರಿ, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿದ್ಮೇಲೆ ಕರಿಬೇವು ಸೊಪ್ಪನ್ನು ಹಾಕಿ, ಇದ್ದರೆ ನೀವು ಸ್ವಲ್ಪ ಒಣಮೆಣ್ಸಿನ್ಕಾಯನ್ನು ಸಹಿತ ಹಾಕ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಇಷ್ಟೇ ಹಾಕ್ತಾಯಿದ್ದೀನಿ. ಇವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ಚಟ್ನಿಗೆ ಒಗ್ಗರಣೆ ಹಾಕೋಣ. ಇವಾಗ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ. ಮಾಡ್ಕೊಂಬಂದಂಥ ಒಗ್ಗರಣೆ ಅದಕ್ಕೆ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ನೋಡಿರಿ ಈಸಿಯಾಗಿ 2 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ನೋಡಿ ಇಲ್ಲಿ ಹೇಗೆ ರೆಡಿಯಾಗಿದೆ ಅಂಥೇಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿರಿ, ನಾವು ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಇಡ್ಲಿ ಜೊತೆ ಅಂತೂ ಸೂಪರಾಗಿರುತ್ತೆ. ನೋಡಿರಿ, ಇದು ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಡ್ಲಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ. ಇದೇ ಥರ ನೀವು ಕೂಡ ಇಡ್ಲಿ ಮಾಡಿಕೊಂಡು ಅದ್ರ ಜೊತೆ ಈ ಚಟ್ನಿ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಾನು. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ, ನೀವು ತಟ್ಟೆ ಇಡ್ಲಿ ಜೊತೆ ಆದರೂ ತಿನ್ಬೋದು,
ರವೆ ಇಡ್ಲಿ ಜೊತೆ ಆದರೂ ತಿನ್ಬೋದು ನೋಡಿ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ನಾವು. ಈಗ ಇದಕ್ಕೆ ಎಲ್ಲ ಇಡ್ಲಿಗಳನ್ನು ಹಾಕಿ ಸರ್ವ್ ಮಾಡಿದ್ದೀನಿ. ಜೊತೆಗೆ ರೆಡಿ ಮಾಡಿಕೊಂಡಂತಹ ಕೊಬ್ಬರಿ ಮತ್ತು ಶೇಂಗಾ ಚಟ್ನಿನ ಹಾಕಿ ತಿಂದು ನೋಡಿರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ಚಟ್ನಿ ಅಂತೂ ಸೂಪರಾಗಿ ಬಂದಿದೆ, ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ನೋಡಿರಿ. ಇದೇ ರೀತಿ ನೀವು ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಬಾಯ್.